ಎಲ್ಲರಿಗೂ ನಮಸ್ಕಾರ. In last session, we have studied about the powers and functions of Supreme Court, High Court, and District Court of Japan. In this session, we will study about Family Court, Summary Court, and Rule of Law of Japan. ಕಳೆದ ಒಂದು ಸೆಷನ್ನಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯದ ಆಧುನಿಕ ಸರ್ಕಾರಗಳು BA 5ನೇ ಸೆಮಿಸ್ಟರ್ನ ಪತ್ರಿಕೆಯ ಆಧುನಿಕ ಸರ್ಕಾರಗಳು ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ಬರುವಂತಹ ಜಪಾನಿನ ನ್ಯಾಯಾಂಗ ವ್ಯವಸ್ಥೆಯ ಅಧಿಕಾರ ಮತ್ತು ಕಾರ್ಯಗಳನ್ನು, ಅದರಲ್ಲಿಯೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ, ಉಚ್ಚ ನ್ಯಾಯಾಲಯ ಹಾಗೂ ಜಿಲ್ಲಾ ನ್ಯಾಯಾಲಯಗಳ ಅಧಿಕಾರ ಕಾರ್ಯಗಳನ್ನು ತಿಳಿದುಕೊಂಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ಉಳಿದಂತಹ ನ್ಯಾಯಾಲಯಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿದುಕೊಳ್ಳೋಣ. So here the first, that is the remaining part of judicial structure of Japan, that is powers and functions of the family court. The family courts are located at the places at the district courts and their branches. In addition, there are 77 local offices at the same locations as summary court. As usual, we know that there are also on all the provinces there are 50 district courts. In the same located places we find the family courts, and the family courts are mainly which have the additional, there are 77 local offices at the same locations as summary court. summary ನ್ಯಾಯಾಲಯಗಳು ಇರುವ ಹಾಗೆ ನಾವು ಫ್ಯಾಮಿಲಿ ಅಥವಾ ಕೌಟುಂಬಿಕ ನ್ಯಾಯಾಲಯಗಳನ್ನು ಸಹಿತ ಜಪಾನಿನಲ್ಲಿ ಕಾಣಬಹುದು ಆಗಿದೆ. ಕೌಟುಂಬಿಕ ನ್ಯಾಯಾಲಯಗಳು ಅಥವಾ ಕುಟುಂಬ ನ್ಯಾಯಾಲಯಗಳು ಮುಖ್ಯತಃ ಇವು ಪ್ರಾಥಮಿಕವಾಗಿ ಬಾಲಾಪರಾಧಿ ಪ್ರಕರಣಗಳು ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಅಥವಾ ಕುಟುಂಬ ವ್ಯವಹಾರಗಳ ಪ್ರಕರಣಗಳಿಗೆ ಸಂಬಂಧಿಸಿದ ನ್ಯಾಯ ತೀರ್ಮಾನವನ್ನು ನೀಡುವಂಥ ಅಧಿಕಾರವನ್ನು ಹೊಂದಿವೆ. ದೇ ಹ್ಯಾವ್ an exclusive jurisdiction over the cases involving domestic relations and juvenile delinquency. Then some typical examples of family court jurisdictions are adult guardianship, family court, permission to a child, division of estates, and marital relationship issues such as divorce. So family courts has the jurisdiction over the cases of domestic relation, juvenile delinquency, and along with that adult guardianship, family court permission to a child, division of estates, and marital relationship issues such as divorce. ಈ ಕೌಟುಂಬಿಕ ನ್ಯಾಯಾಲಯಗಳು ಕುಟುಂಬ ವ್ಯವಹಾರದ ಪ್ರಕರಣಗಳನ್ನು ಮತ್ತು ಬಾಲಾಪರಾಧಿ ಪ್ರಕರಣಗಳನ್ನು, ಅದರ ಜೊತೆಗೆ ಕೆಲವೊಂದು ಕುಟುಂಬ ವ್ಯವಹಾರಗಳ ಪ್ರಕರಣಗಳ ತೀರ್ಪುಗಳು, ರಾಜಿ ಸಂಧಾನಗಳು, ಬಾಲಾಪರಾಧಿ ಪ್ರಕರಣ ತೀರ್ಪುಗಳು ಮತ್ತು ಇತರೆ ರೀತಿಯ ಪ್ರಕರಣಗಳಿಗೆ ಸಂಬಂಧಿಸಿದ ಮೊಕದ್ದಮೆಗಳನ್ನು ಇವು ನಿರ್ವಹಿಸುತ್ತವೆ. ಅಂದರೆ ಕೌಟುಂಬಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಅಪೀಲುಗಳನ್ನು ಅಥವಾ ಆ ನ್ಯಾಯವ್ಯಾಪ್ತಿಯನ್ನು, ಅಧಿಕಾರವನ್ನು ಇವು ಹೊಂದಿವೆ ಅನ್ನುವಂಥದ್ದು. ಬಾಲಾಪರಾಧಿ ಪ್ರಕರಣಗಳಲ್ಲಿ ವಿಚಾರಣೆಯ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ನಾವು ನೋಡ್ಬೋದು. ಅದರ ಜೊತೆಗೆ ಇವು ವಿವಾಹ ವಿಚ್ಛೇದನಕ್ಕೆ ಸಂಬಂಧಿಸಿದಂತಹ ಆಸ್ತಿ ಹಂಚಿಕೆ, ಪಾಲಕತ್ವ ಅಥವಾ ಪೋಷಕತ್ವ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ದತ್ತು ತೆಗೆದುಕೊಳ್ಳುವ ಪ್ರಕರಣಗಳು, ನಂಬಿಕೆ ದ್ರೋಹ ಪ್ರಕರಣಗಳು, ಉತ್ತರಾಧಿಕಾರತ್ವ ಪ್ರಕರಣಗಳು ಮತ್ತು ಜೀವನಾಂಶ ಪ್ರಕರಣಗಳನ್ನು ಕುರಿತು ಪರಿಶೀಲಿಸುವ ಅಧಿಕಾರವನ್ನು ಕೌಟುಂಬಿಕ ನ್ಯಾಯಾಲಯಗಳು ಅಥವಾ ಕುಟುಂಬ ನ್ಯಾಯಾಲಯಗಳು ಹೊಂದಿವೆ. ದ ಫ್ಯಾಮಿಲಿ ಕೋರ್ಟ್ಸ್ ಆಲ್ಸೋ ಡೀಲ್ಸ್ ವಿತ್ ದ ಜುವಿನಲಿ ಕೇಸಸ್. ಜುವಿನಲಿ ಕೇಸಸ್ ಅಂದರೆ ಬಾಲಾಪರಾಧಿ ಪ್ರಕರಣಗಳು ಅಂತ ಹೇಳ್ತೀವಿ ನಾವು. ಇಲ್ಲಿ ಬಾಲಾಪರಾಧಿ ಪ್ರಕರಣಗಳು ಅಂತಂದರೆ 14ರಿಂದ 19 ವರ್ಷ ವಯಸ್ಸಿನ ಬಾಲಾಪರಾಧಿಗಳು ಮತ್ತು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಾಪರಾಧಿಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಇವು ನಿರ್ವಹಿಸುತ್ತವೆ ಅಥವಾ ಪರಿಶೀಲಿಸುತ್ತವೆ ಅಂತಂದು. ದ ಫ್ಯಾಮಿಲಿ ಕೋರ್ಟ್ಸ್ ಆಲ್ಸೋ ಡೀಲ್ಸ್ ವಿತ್ ದ ಜುವೆನೈಲ್ ಕೇಸಸ್. ದೇ ಹ್ಯಾವ್ ಜುರಿಸ್ಡಿಕ್ಷನ್ ಓವರ್ ದ ಜುವೆನೈಲ್ ಏಜ್ಡ್ ಬಿಟ್ವೀನ್ 14 to 19 who have committed or likely to commit a crime, and over a person under the 14 years old have violated or too likely to violate penal provisions. The measures taken with regard to such juveniles are not punitive but rather protective or educational in
ನೇಚರ್. ಇಲ್ಲಿ ಬಾಲಾಪರಾಧಿ ಪ್ರಕರಣಗಳಂತ ಹೇಳಿದರೆ 14ರಿಂದ 19 ವರ್ಷದ ವಯಸ್ಸಿನ ಬಾಲಾಪರಾಧಿಗಳು ಅಥವಾ ಅದಕ್ಕಿಂತ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಾಪರಾಧಿಗಳಿಗೆ ಸಂಬಂಧಿಸಿದಂಥ ಪ್ರಕರಣಗಳನ್ನು ಇದು ಪರಿಶೀಲಿಸ್ತದೆ ಅನ್ನುವಂಥದ್ದು. ಆಮೇಲೆ ಇಲ್ಲಿ 14 ವರ್ಷಕ್ಕಿಂತ ಕಡಿಮೆ ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡಿದ ಬಾಲಾಪರಾಧಿಗಳು ಮತ್ತು 20 ವರ್ಷದೊಳಗಿನ ಬಾಲಾಪರಾಧಿಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ಮರುಪಾವತಿ ಮಾಡುವಂತಹ ಸಾಧ್ಯತೆಯನ್ನು ಅಥವಾ ಪೂರ್ವ ಅಪರಾಧಿಗಳನ್ನು ಪರಿಶೀಲಿಸುವಂತಹ ಕೆಲಸ ಇದು ಮಾಡ್ತದೆ. ಇಲ್ಲಿ ಬಾಲಾಪರಾಧಿಗಳಿಗೆ ಯಾವುದೇ ರೀತಿಯ ಒಂದು ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರ ಈ ಒಂದು ಕೌಟುಂಬಿಕ ನ್ಯಾಯಾಲಯಕ್ಕೆ ಇಲ್ಲ. ಆದರೆ ಆ ಅಧಿಕಾರ ಯಾವುದಿದೆ ಅಂದರೆ ರಕ್ಷಣಾತ್ಮಕವಾಗಿರುವಂತಹ ಮತ್ತು ಶಿಕ್ಷಣವನ್ನು ನೀಡುವಂತಹ ಒಂದು ಅಧಿಕಾರ ಇವುಗಳಿಗೆ ಇರುವಂಥದ್ದು ಅಂತ. ದೆನ್ summary court. After that family courts we find summary court. There are 438 summary courts in Japan. These are most accessible to the people. ಕೆಳ ಹಂತದಲ್ಲಿ ಅತಿ ಕೆಳಗಿನ ಹಂತದಲ್ಲಿ ಬರುವಂಥ ನ್ಯಾಯಾಲಯ ಅಂತಂದರೆ ಸಮರಿ ನ್ಯಾಯಾಲಯಗಳು. ಇವು ಮ್ಯಾಕ್ಸಿಮಮ್ ಆಗಿ 438 ಸಮರಿ ಕೋರ್ಟ್ಗಳನ್ನು ನಾವು ಜಪಾನ್ದಲ್ಲಿ ನೋಡಬಹುದು. ಆ್ಯಂಡ್ ದೀಸ್ ಆರ್ ದ ಮೋಸ್ಟ್ ಆಕ್ಸೆಸಿಬಲ್ ಟು ದ ಪೀಪಲ್. ಇವು ಜನರಿಗೆ ಅತಿ ಒಂದು ಲಭ್ಯವಾಗುವಂತಹ ಕೋರ್ಟ್ಗಳು ಅಥವಾ ನ್ಯಾಯಾಲಯಗಳು ಅಂತ ಹೇಳ್ಬೋದು. Summary courts have jurisdiction over the civil cases in which disputed sum does not exceed 1.4 million. In Japan, the currency name is yen. In India, we find that in India we call it as a rupee, and the Japan currency is yen. In the form of yen here means 1.4 million, which is the sum does not exceed that 1.4 million cases comes under the summary courts over criminal matters punishable by the fines and lighter punishment and the certain statutory crimes such as theft and embezzlement. ಸೊ ಇಲ್ಲಿ ಕ್ರಿಮಿನಲ್ ಮ್ಯಾಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ದಂಡಗಳನ್ನು ವಿಧಿಸುವಂಥ ಅಧಿಕಾರ ಮತ್ತು ಕೆಲವೊಂದು ಸೂಕ್ಷ್ಮ ಮಟ್ಟದ ಒಂದು ಶಿಕ್ಷೆಯನ್ನು ನೀಡುವಂಥದ್ದು, ಅದರ ಜೊತೆಗೆ ಕಳ್ಳತನ ಮತ್ತು ದುರುಪಯೋಗ ಮಾಡಿಕೊಂಡಂತಹ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಥವಾ ಯಾವುದೇ ಒಂದು ದುರುಪಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ತೀರ್ಪುಗಳನ್ನು ಅಥವಾ ಮನವಿಗಳನ್ನು ಸಮರಿ ಕೋರ್ಟ್ ಅಥವಾ ಸಮರಿ ನ್ಯಾಯಾಲಯಗಳು ಪರಿಶೀಲಿಸ್ತವೆ ಅಂತ ಹೇಳ್ಬೋದು. Summary courts are not vested with power to impose a term of imprisonment without work or harsher punishment. ಅತಿ ಉನ್ನತ ಮಟ್ಟದ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರವನ್ನು ಈ ನ್ಯಾಯಾಲಯಗಳು ಹೊಂದಿರುವುದಿಲ್ಲ. However, imprisonment with work for not more than 3 years may be imposed as specifically permitted under law. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ 3 ವರ್ಷಕ್ಕಿಂತ ಹೆಚ್ಚು ಒಂದು ಶಿಕ್ಷೆಯನ್ನು ಅಥವಾ ಜೈಲುವಾಸವನ್ನು ಕೊಡುವಂಥ ಅಧಿಕಾರವನ್ನು ಇವು ಹೊಂದಿರುವಂಥದ್ದು. ಸೊ ಇನ್ ದ ಲಾಸ್ಟ್ ದಟ್ ಈಸ್ ಜಪಾನ್ ಆ್ಯಂಡ್ ರೂಲ್ ಆಫ್ ಲಾ. ದ ರೂಲ್ ಆಫ್ ಲಾ ಈಸ್ ಅ ವ್ಯಾಲ್ಯೂ ದ್ಯಾಟ್ ಹ್ಯಾಸ್ ಬಿನ್ ಡೀಪ್ಲಿ ಹೆಲ್ಡ್ ಇನ್ ಜಪಾನ್ ಫಾರ್ ಓವರ್ 100 years. ಜಪಾನಿನಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆ ಅಥವಾ ನ್ಯಾಯಿಕ ಆಳ್ವಿಕೆಯನ್ನು ಕಾಣ್ತೀವಿ. 100 ವರ್ಷಗಳಿಂದ ಆಳವಾಗಿ ಹಿಡಿದಿಟ್ಟುಕೊಂಡು ಬಂದಿರುವಂಥ ಒಂದು ಮೌಲ್ಯ ಅಂತ ಹೇಳಿದರೆ ಅದು ರೂಲ್ ಆಫ್ ಲಾ ಅಥವಾ ಕಾನೂನಿನ ಆಳ್ವಿಕೆ. The broader conscience of the Japanese people along with the assent of the courts and bureaucracy is required. ಜಪಾನಿನ ನ್ಯಾಯಾಲಯಗಳು ಅಥವಾ ಅಧಿಕಾರಶಾಹಿಯ ಒಪ್ಪಿಗೆಯೊಂದಿಗೆ ಜಪಾನಿನ ಜನರ ಒಮ್ಮತದ ಮೇರೆಗೆ ಅಲ್ಲಿ ಕಾನೂನಾತ್ಮಕ ಆಡಳಿತ ನಡೆದುಕೊಂಡು ಇವತ್ತಿಗೂ ಬಂದಿದೆ ಅಂತ ನಾನು ಕಾಣ್ಬೋದು. ದ ರೂಲ್ ಆಫ್ ಲಾ ಇಸ್ ಫಂಡಮೆಂಟಲ್ಸ್ ಟು ಜಪಾನ್ಸ್ ರಿಟರ್ನ್ ಲೀಗಲ್ ಸಿಸ್ಟಮ್. ಸೊ ಜಪಾನಿನ ಒಂದು ಕಾನೂನು ವ್ಯವಸ್ಥೆಗೆ ಮೂಲಭೂತವಾದದ್ದು ಅಂತ ಹೇಳಿದ್ರೆ ಅದು ಕಾನೂನಿನ ಆಳ್ವಿಕೆ. These are all the powers and functions of the judiciary of